ರಾಜ್ಯದ ದೈತ್ಯ ಅಧಿಕಾರ ಹಾಗೂ ಸಾಮಾನ್ಯ ನಾಗರಿಕರ ಹಕ್ಕುಗಳು ಮುಖಾಮುಖಿಯಾದಾಗ ಏನಾಗಬಹುದು? ನಮಸ್ಕಾರ ವೀಕ್ಷಕರೇ, ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ಹಾಗೂ ಸಮಗ್ರ ವರದಿಗೆ ನಿಮ್ಗೆ ಸ್ವಾಗತ. ಇವತ್ತು ನಾವು ಕೇವಲ ಒಂದು ಸಾಮಾನ್ಯ ಸುದ್ದಿಯನ್ನಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಪ್ರಶ್ನಿಸುವಂತಹ ಒಂದು ಮಹತ್ವದ ಲೇಖನದ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. 1919ರಲ್ಲಿ ಮಹಾತ್ಮ ಗಾಂಧೀಜಿಯವರು ಒಂದು ಅದ್ಭುತವಾದ, ಅಷ್ಟೇ ಶಕ್ತಿಶಾಲಿ ಮಾತನ್ನು ಹೇಳಿದ್ರು. ಭಯೋತ್ಪಾದನೆಯ ಸಿದ್ಧಾಂತದ ಮೂಲಕ ಉಳಿದುಕೊಂಡಿರುವ ಆಡಳಿತವನ್ನು ಸೋಲಿಸಲು ಪ್ರತಿಯೊಬ್ಬರಲ್ಲೂ ಬಗ್ಗದ ಶೌರ್ಯದ ಅಗತ್ಯವಿದೆ. ಆದ್ರೆ ಆಶ್ಚರ್ಯದ ಸಂಗತಿಯಂದ್ರೆ, ನಮ್ಮ ಇಂದಿನ ಮೂಲ ವರದಿಯ ಲೇಖಕರು ಆ ಶತಮಾನದ ಹಿಂದಿನ ಮಾತುಗಳನ್ನ ನೇರವಾಗಿ 2026ರ ಉತ್ತರ ಪ್ರದೇಶದ ಪೊಲೀಸ್ ಕಾರ್ಯಾಚರಣೆಗೆ ಹೋಲಿಸ್ತಿದ್ದಾರೆ. ಅದು ಹೇಗೆ ಅಂತೀರಾ? ಬನ್ನಿ ನೋಡೋಣ. ಮೊದಲಿಗೆ ಈ ಲೇಖನದಲ್ಲಿ ಉಲ್ಲೇಖಿಸಿರುವ ನೋಯ್ಡಾ ಬಂಧನಗಳು ಮತ್ತು ಎನ್ಎಸ್ಎ ಕಾಯ್ದೆಯ ವಿಚಾರಕ್ಕೆ ಬರೋಣ. ವರದಿಯ ಪ್ರಮುಖ ಅಂಶಗಳನ್ನ ಗಮನಿಸೋದಾದ್ರೆ, ಇತ್ತೀಚೆಗೆ ನೋಯ್ಡಾದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಮಿಕರ ಬಂಧನವಾಯಿತು. ಇದರ ಜೊತೆಗೆ ಆಕೃತಿ ಮತ್ತು ಸತ್ಯಂ ಎಂಬುವರನ್ನ ಕೂಡ ಬಂಧಿಸಿ ಅವರ ಮೇಲೆ ಅತ್ಯಂತ ಕಠಿಣವಾದ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಂದ್ರೆ ಎನ್ಎಸ್ಎ ಅನ್ನು ಹೇರಲಾಗಿದೆ. ಆದರೆ ಲೇಖಕರು ಇಲ್ಲಿ ಎತ್ತುತ್ತಿರುವ ಅತಿ ದೊಡ್ಡ ಹಾಗೂ ಗಂಭೀರವಾದ ಪ್ರಶ್ನೆ ಏನಂದ್ರೆ, ಯಾವ ಆಧಾರದ ಮೇಲೆ ಈ ಕಾಯ್ದೆಯನ್ನ ಹೇರಲಾಗಿದೆ ಅನ್ನೋದನ್ನ ತಿಳಿಸುವ ಕಡ್ಡಾಯ ಕಾನೂನು ದಾಖಲೆಗಳನ್ನ ಒದಗಿಸುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋದು. ಈ ವಿಚಾರ ಇನ್ನಷ್ಟು ಗಂಭೀರವಾಗೋದು ಎಲ್ಲಿ ಅಂದ್ರೆ, ಯುಪಿ ಪೊಲೀಸರು ಕಡ್ಡಾಯವಾಗಿ ನ್ಯಾಯಾಲಯಕ್ಕೆ ದಾಖಲೆಗಳನ್ನ ಸಲ್ಲಿಸುವ ಬದಲು ತಮ್ಮ ಮಾಧ್ಯಮ ಘಟಕದ ಮೂಲಕ ಕೇವಲ ಒಂದು ಪತ್ರಿಕಾ ಪ್ರಕಟಣೆಯನ್ನಷ್ಟೇ ಹೊರಡಿಸಿದ್ದಾರೆ ಅಂತ ಮೂಲ ವರದಿ ಸ್ಪಷ್ಟಪಡಿಸುತ್ತೆ. ಲೇಖಕರ ವಾದದ ಪ್ರಕಾರ ಹೀಗೆ ಕಾನೂನಿನ ನಿಬಂಧನೆಗಳನ್ನ ಬೈಪಾಸ್ ಮಾಡೋದು ಆರೋಪಿಗಳ ಹಕ್ಕುಗಳ ಘೋರ ಉಲ್ಲಂಘನೆ ಮಾತ್ರವಲ್ಲ, ನಮ್ಮ ನ್ಯಾಯಶಾಸ್ತ್ರವನ್ನೇ ಬುಡಮೇಲು ಮಾಡಿದಂತೆ. ಅಂದ್ಹಾಗೆ ಈ ಘಟನೆಗಳ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. 2019ರಲ್ಲಿ ಸಿಎಎ ವಿರುದ್ಧ ಪ್ರತಿಭಟನೆಗಳು ಭುಗಿಲೆದ್ದಾಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಮ್ಮ ಸರ್ಕಾರ ಬದ್ಲಾ ಅಂದರೆ ಸೇಡು ತೀರಿಸಿಕೊಳ್ಳುತ್ತೆ ಅಂತ ಹೇಳಿದ್ರು. ಈಗ ನಡೀತಿರುವ ಈ ಬಂಧನಗಳು ಆ ಸೇಡಿನ ಮುಂದುವರೆದ ಭಾಗವೇ ಆಗಿದೆ ಅನ್ನೋದು ಲೇಖಕರ ಬಲವಾದ ಅಭಿಪ್ರಾಯ. ನಾವಿಲ್ಲಿ ಲೇಖಕರ ದೃಷ್ಟಿಕೋನವನ್ನಷ್ಟೇ ವಸ್ತುನಿಷ್ಠವಾಗಿ ನಿಮ್ಮ ಮುಂದೆ ಇಡ್ತಿದ್ದೇವೆ ಅನ್ನೋದನ್ನ ಗಮನಿಸಬೇಕು. ಇನ್ನು ಮುಂದಿನ ಭಾಗ, ಈ ಸಾಂವಿಧಾನಿಕ ಸಂಘರ್ಷದಲ್ಲಿ ಅಂಬೇಡ್ಕರ್ ಅವರ ದೃಷ್ಟಿಕೋನ ಹೇಗಿತ್ತು ಅನ್ನೋದನ್ನ ವಿಶ್ಲೇಷಣೆ ಮಾಡೋಣ. ಇಲ್ಲಿ ನಾವು ಎರಡು ಭಿನ್ನ ವಿಚಾರಗಳ ಮುಖಾಮುಖಿಯನ್ನ ಸ್ಪಷ್ಟವಾಗಿ ಕಾಣಬಹುದು. ಒಂದು ಕಡೆ ಬಿ.ಆರ್. ಅಂಬೇಡ್ಕರ್ ಅವರ ಶಿಕ್ಷಣ ಪಡೆಯಿರಿ, ಹೋರಾಡಿ ಮತ್ತು ಸಂಘಟಿತರಾಗಿ ಎಂಬ ಪ್ರಜಾಸತ್ತಾತ್ಮಕ ಆಶಯ. ಮತ್ತೊಂದೆಡೆ ಭಿನ್ನಾಭಿಪ್ರಾಯಗಳನ್ನ ಹತ್ತಿಕ್ಕಲು ಕಠಿಣ ಶಿಕ್ಷೆ ಮತ್ತು ಎನ್ಎಸ್ಎನಂತಹ ಕಾಯ್ದೆಗಳ ಬಳಕೆ. ಆಳುವ ಸರ್ಕಾರ ಕೇವಲ ಮಾತಿನಲ್ಲಿ ಅಂಬೇಡ್ಕರ್ ಅವರನ್ನ ಹೊಗಳುತ್ತಾ ಪ್ರಾಯೋಗಿಕವಾಗಿ ಅವರ ಆಶಯಗಳನ್ನೇ ಹತ್ತಿಕ್ಕೊತ್ತೀನಿ ಅಂತ ಲೇಖಕರು ಇಲ್ಲಿ ತೀವ್ರವಾಗಿ ವಾದಿಸ್ತಾರೆ. ಹಾಗಾದ್ರೆ ಗಾಂಧಿ, ಸ್ವರಾಜ್ಯ ಮತ್ತು ಅಧಿಕಾರದ ಪ್ರತಿರೋಧದ ವಿಚಾರಕ್ಕೆ ಬರೋಣ. 1925ರ ಜನವರಿಯಲ್ಲಿ ಗಾಂಧೀಜಿ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಒಂದು ಅದ್ಭುತವಾದ ಮಾತು ಬರೀತಾರೆ. ನಿಜವಾದ ಸ್ವರಾಜ್ಯ ಬರುವುದು ಕೆಲವೇ ಜನರಿಗೆ ಅಧಿಕಾರ ಸಿಗೋದ್ರಿಂದಲ್ಲ, ಬದಲಾಗಿ ಆ ಅಧಿಕಾರ ದುರ್ಬಳಕೆಯಾದಾಗ ಅದನ್ನು ವಿರೋಧಿಸುವ ಸಾಮರ್ಥ್ಯವನ್ನು ಎಲ್ಲರೂ ಪಡೆದುಕೊಳ್ಳುವುದರಿಂದ. ಈ ಉಲ್ಲೇಖದ ಮೂಲಕ ಲೇಖಕರು ಹೇಳುವುದೇನೆಂದ್ರೆ, ಪ್ರಜಾಪ್ರಭುತ್ವದ ಅಸಲಿ ಶಕ್ತಿ ಇರೋದೇ ಜನಸಾಮಾನ್ಯರು ಅಧಿಕಾರವನ್ನು ಪ್ರಶ್ನಿಸುವ ಸಾಮರ್ಥ್ಯದಲ್ಲಿ ಅಂತ. ಗಾಂಧೀಜಿಯವರ ಈ ಮಾತಿಗೂ ಇಂದಿನ ನೋಯ್ಡಾ ಘಟನೆಗೂ ಇರುವ ಲಿಂಕೇನು ಗೊತ್ತಾ? ನೋಯ್ಡಾದಲ್ಲಿ ಕಾರ್ಮಿಕರು ನಡೆಸಿದ ಸಂವಿಧಾನಬದ್ಧ ಪ್ರತಿಭಟನೆಗಳು ಹಾಗೂ ಅವರಿಗೆ ಬೆಂಬಲವಾಗಿ ನಿಂತ ಆಕೃತಿ ಮತ್ತು ಸತ್ಯಂ ಅವರ ನಡೆ ಗಾಂಧೀಜಿ ಹೇಳಿದ ಅದೇ ಸ್ವರಾಜ್ಯದ ಆದರ್ಶವನ್ನ ಪ್ರತಿಬಿಂಬಿಸುತ್ತೆ. ದುರ್ಬಳಕೆಯಾದ ಅಧಿಕಾರವನ್ನ ವಿರೋಧಿಸುವ ಸಾಮರ್ಥ್ಯ ಅಂದ್ರೆ ಇದೇ ಅಂತ ವರದಿ ಪ್ರತಿಪಾದಿಸುತ್ತೆ. ಈಗ ನಾವು ಐತಿಹಾಸಿಕ ಪ್ರತಿಧ್ವನಿ ಅಂದರೆ 1919ರಿಂದ 2026ವರೆಗಿನ ಹೋಲಿಕೆಯನ್ನ ಗಮನಿಸೋಣ. ಈ ಟೈಮ್ಲೈನ್ ಅನ್ನು ಒಮ್ಮೆ ನೋಡಿ. 1919ರಲ್ಲಿ ಪಂಜಾಬ್ನಲ್ಲಿ ಬ್ರಿಟಿಷರ ಮಾರ್ಷಲ್ ಲಾ, 1975-77ರ ತುರ್ತು ಪರಿಸ್ಥಿತಿ, 2019ರ ಸಿಎಎ ಪ್ರತಿಭಟನೆ ಹಾಗೂ ಈಗ 2026ರಲ್ಲಿ ನೋಯ್ಡಾ ಕಾರ್ಮಿಕರ ಮೇಲೆ ಎನ್ಎಸ್ಎ ಹೇರಿಕೆ. ಲೇಖಕರು ಈ ಎಲ್ಲ ಘಟನೆಗಳ ನಡುವೆ ಒಂದು ನೇರವಾದ ಗೆರೆ ಎಳಿತಾರೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಭಿನ್ನಾಭಿಪ್ರಾಯಗಳನ್ನ ಹೇಗೆ ದಮನ ಮಾಡಲಾಯಿತು ಅನ್ನೋದನ್ನ ಇದು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಈ ವಿಶ್ಲೇಷಣೆಯಲ್ಲಿ ಲೇಖಕರು ಬಳಸುವ ಒಂದು ಮಹತ್ವದ ಪದವನ್ನ ನಾವು ಅರ್ಥ ಮಾಡಿಕೊಳ್ಳೇಬೇಕು. ಅದೇ ಡೈರಿಯಿಸಂ.
ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ಗಾಂಧೀಜಿಯವರು ಇದೇ ಪದವನ್ನ ಬಳಸಿದ್ರು. ಡೈರಿಸಂ ಅಂದ್ರೆ ಭಯೋತ್ಪಾದನೆಯ ಸಿದ್ಧಾಂತದ ಮೂಲಕ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಭಿನ್ನಾಭಿಪ್ರಾಯಗಳನ್ನ ಅತ್ಯಂತ ಕ್ರೂರವಾಗಿ ಹತ್ತಿಕ್ಕುವ ಆಡಳಿತದ ಹಿಂಸಾತ್ಮಕ ಮನೋಭಾವ. ವರದಿಯಲ್ಲಿ ಮಾಡಲಾದ ಈ ಹೋಲಿಕೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. 1919ರ ಪಂಜಾಬ್ನಲ್ಲಿ ಸಂಪಾದಕರನ್ನ ಬಂಧಿಸಿ ದಿ ಟ್ರಿಬ್ಯೂನ್ನಂತಹ ಪ್ರಮುಖ ಪತ್ರಿಕೆಗಳನ್ನೇ ಮುಚ್ಚಿಸಲಾಗಿತ್ತು. ಅದೇ ರೀತಿ ಇಂದು 2026ರ ನೋಯ್ಡಾದಲ್ಲಿ ಯಾವುದೇ ಕಾನೂನುಬದ್ಧ ಆಧಾರಗಳಿಲ್ಲದೆ ಪತ್ರಕರ್ತರು ಮತ್ತು ಹೋರಾಟಗಾರರ ವಿರುದ್ಧ ಎನ್ಎಸ್ಎ ಕಾಯ್ದೆಯನ್ನ ಬಳಸಲಾಗ್ತಿದೆ. 1919ರ ಡೈರಿಸಂನ ಅದೇ ಹಿಂಸಾತ್ಮಕ ಮನೋಭಾವವನ್ನ ಇಂದಿನ ಅಧಿಕಾರಿಗಳು ಮರುಸೃಷ್ಟಿಸುತ್ತಿದ್ದಾರೆ ಅನ್ನೋದು ಲೇಖಕರ ನೇರ ಆರೋಪ. ಅಂತಿಮವಾಗಿ ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ಲೇಖಕರು ನೀಡ್ತಿರೋ ಕರೆ ಏನು ಅಂತ ನೋಡೋಣ. ಲೇಖಕರು ತಮ್ಮ ಕೊನೆಯ ಎಚ್ಚರಿಕೆಯಾಗಿ ಈ 3 ಕಟು ಸತ್ಯಗಳನ್ನು ನಮ್ಮ ಮುಂದಿಡ್ತಾರೆ. ಪ್ರಜಾಸತ್ತಾತ್ಮಕ ಭಿನ್ನಾಭಿಪ್ರಾಯಗಳನ್ನ ಅಪರಾಧ ಅಂತ ಪರಿಗಣಿಸೋದು, ಹಾಗೆ ಕಾರ್ಮಿಕ ವರ್ಗ ಮತ್ತು ಪತ್ರಕರ್ತರ ವಿರುದ್ಧ ಕಠಿಣ ಕಾನೂನುಗಳನ್ನ ಅಸ್ತ್ರವಾಗಿ ಬಳಸೋದು ಅತ್ಯಂತ ಅಪಾಯಕಾರಿ. ಸಾಂವಿಧಾನಿಕ ಹಕ್ಕುಗಳ ರಕ್ಷಣೆಯು ನಮ್ಮ ಗಣರಾಜ್ಯವನ್ನ ರಕ್ಷಿಸೋದಕ್ಕಿಂತ ಬೇರೆಯಲ್ಲ. ಹಾಗಾಗಿ ಈ ಕಠಿಣ ಕಾನೂನುಗಳ ದುರ್ಬಳಕೆಯನ್ನ ಸಾರ್ವಜನಿಕರು ಮೌನವಾಗಿ ನೋಡ್ತಾ ಕೂರುವಂತಿಲ್ಲ ಅನ್ನೋದು ಅವರ ಬಲವಾದ ವಾದ. ಲೇಖನದ ಮುಕ್ತಾಯವು ಮತ್ತೆ ಗಾಂಧೀಜಿಯವರ ಮಾತುಗಳಿಗೆ ನಮ್ಮನ್ನ ಕರೆದೊಯ್ಯುತ್ತೆ. ಆದ್ದರಿಂದ ನಿರಂಕುಶಾಧಿಕಾರವನ್ನು ವಿರೋಧಿಸಲು ಮತ್ತು ಸಂವಿಧಾನವನ್ನು ರಕ್ಷಿಸಲು ನಾವು ಬಗ್ಗದ ಶೌರ್ಯವನ್ನು ಪ್ರದರ್ಶಿಸಬೇಕು. ಪ್ರಸ್ತುತ ವ್ಯವಸ್ಥೆಯ ದಾಳಿಯ ವಿರುದ್ಧ ಲೇಖಕರು ನೀಡ್ತಿರುವ ಸ್ಪಷ್ಟವಾದ ಕರೆಯಿದು. ಇದನ್ನೆಲ್ಲ ಆಳವಾಗಿ ವಿಶ್ಲೇಷಿಸಿದ ಮೇಲೆ ನಮಗೆಲ್ಲರಿಗೂ ಒಂದು ಪ್ರಮುಖ ಪ್ರಶ್ನೆ ಕಾಡದೇ ಇರದು. ಸಾಂವಿಧಾನಿಕ ಹಕ್ಕುಗಳ ಚೈತನ್ಯವು ರಾಜ್ಯದ ದೈತ್ಯ ಅಧಿಕಾರದ ಭಾರವನ್ನು ತಡೆದುಕೊಳ್ಳಬಲ್ಲದೆ, ಅಥವಾ ಇತಿಹಾಸ ತನ್ನ ಕರಾಳ ಅಧ್ಯಾಯಗಳನ್ನು ನಮ್ಮ ಮುಂದೆಯೇ ಮತ್ತೆ ಪುನರಾವರ್ತಿಸ್ತಿದೆಯಾ? ಈ ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ನಿಜ ಕನ್ನಡ ನ್ಯೂಸ್ನ ಈ ಸಮಗ್ರ ವಿಶ್ಲೇಷಣೆಯನ್ನ ನಾವು ಮುಕ್ತಾಯಗೊಳಿಸುತ್ತಿದ್ದೇವೆ. ರಾಜ್ಯದ ಅಧಿಕಾರ ಮತ್ತು ನಾಗರಿಕ ಹಕ್ಕುಗಳ ನಡುವಿನ ಈ ಸೂಕ್ಷ್ಮ ಸಮತೋಲನದ ಬಗ್ಗೆ ನೀವು ಒಮ್ಮೆ ಯೋಚಿಸಿ. ಮುಂದಿನ ವಿಶೇಷ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.